ಹಲೋ ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶೋಭಾ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ. 2 ಪೈಲು. ಇದು ಫಸ್ಟ್ ಪೈಲ್ ಇಯರಿಂಗು, ಸೆಕೆಂಡ್ ಪೈಲ್ ಇಯರಿಂಗ್. ಈ 2 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ನಿಮಗೆ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಮೆಸೇಜ್ ನಿಮ್ಮದಾಗಿರುತ್ತೆ. ನಿಮ್ಮನ್ನು ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನನ ಹೀಗೆ ಇರಬೇಕು ಅಂತ ರೂಪಿಸ್ತಾ ಇರೋವಂಥ ನಿಮ್ಮ ಜೊತೆಲಿರೋವಂಥ ನಿಮ್ಮ ಎನರ್ಜಿ ನಿಮಗೆ ಏನು ಹೇಳಬೇಕು ಅಂತ ಇದೆ. ನೋಡೋಣ, ಶುರು ಮಾಡೋಣ ಬನ್ನಿ. ಬಾಟಮ್ ಆಫ್ ದ ಡೆಕ್ 9 ಆಫ್ ಪೆಂಟಿಕಲ್ಸ್. ಇಲ್ಲಿ ಮೀನಾಕ್ಷಿ ತಾಯಿ ನಿಮಗೆ ಪ್ರೆಸೆನ್ಸ್ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ ಗೋಟ್, ಫುಲ್ ಮೂನ್ ಎನರ್ಜಿ. ಏಟ್ ಆಫ್ ವಾಂಡ್ಸ್, ಜಸ್ಟಿಸ್. 4 ಆಫ್ ವಾಂಡ್ಸ್, ಫ್ಲವರ್ ಕ್ರೌನ್. ಬೌಂಡ್ರೀಸ್. ಸ್ಯಾಕ್ರಿಫೈಸ್. ಒಂದು ನಿಮಿಷ, ಇದು ಕ್ಲಾರಿಫೈಗೆ ಇನ್ನ ಒಂದು ಇದು ತೆಗೆಯೋಣ. The silence.
ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನವನ್ನು ಹೀಗೆ ಇರಬೇಕು ಅಂತ ಏನು ನಡೆಸ್ಕೊಂಡು ಹೋಗ್ತಿದೆ ಆ ಎನರ್ಜಿ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅಂದರೆ, ನಿಮ್ಮ ಒಳಗಡೆ ಅವಿತುಕೊಂಡಿರೋ ಆ ಪ್ಯೂರಿಟಿನ ಈಚೆ ತಗೊಂಡು ಬನ್ನಿ. ಅದರಿಂದ ನಿಮಗೆ ಒಂದು ಸಂಭ್ರಮ, ಸಂತೋಷ ಸಿಗುತ್ತೆ, ಜಸ್ಟಿಸ್, ನ್ಯಾಯ ಸಿಗುತ್ತೆ ನಿಮಗೆ. ಅದರಿಂದ ನಿಮಗೆ ಒಂದು ಪವರು, ಒಂದು ಕ್ರೌನ್ ನಿಮ್ದಾಗುತ್ತೆ. ಅದನ್ನು ಬ್ಯಾಲೆನ್ಸಿಗೆ ತಗೊಂಡು ಬನ್ನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಪ್ಯೂರಿಟಿ ಇದೆ ಅದನ್ನು ಆಚೆ ತಗೊಂಡು ಬನ್ನಿ. ಮೌನವಾಗಿರಿ. ಮೌನವಾಗಿದ್ದು ನಿಮ್ಮ ಮನಸ್ಸಿನ ಮಾತು ಏನಿದೆ ಅದನ್ನ ನೀವು ಆ ಸೈಲೆನ್ಸಲ್ಲಿ ನೀವು ಆ ಪ್ರೆಸೆನ್ಸ್ನ ಕಾಣಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಸೋಲ್ ಪರ್ಪಸ್ ಏನು, ಅದ್ರ ಕಡೆ ನೀವು ಗಮನ ಹರಿಸಿ. ನಿಮ್ಮಲ್ಲೇ ಒಂದು ಚೌಕಟ್ಟನ್ನ ಹಾಕೊಳ್ಳಿ. ಹೀಗೆ ನಾನು ಬದುಕಬೇಕು, ಹೀಗಿರಬೇಕು ಅನ್ನೋದನ್ನ. ಆಗ ನಿಮಗೆ ಒಂದು ಹೂವಿನ ಕ್ರೌನ್ ನಿಮ್ಮದಾಗುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಹರಳುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಆಗ ಹರಳುತ್ತೆ. ಆಗ ಆ ಕ್ರೌನ್ ನಿಮಗೆ ಸಿಗುತ್ತೆ. ಏನು ನಿಮಗೆ ಸಂಭ್ರಮ ಸಿಗಬೇಕು, ಒಂದು ನ್ಯಾಯ ಸಿಗಬೇಕು, ಅದು ನಿಮಗೆ ದೊರೆಯುತ್ತೆ. ನಿಮ್ಮನ್ನ ನೀವು ಒಂದು ಏನು ಹೇಳ್ತಾರೆ, ನಿಮ್ಮ ಮೇಲೆ ಆ ಫೋಕಸ್ ಲೈಟ್ ಒಂದು ಎಲ್ರಿಗೂ ಒಂದು ನೀವು ಕಾಣ್ತೀರಾ. ಆ ಫೋಕಸ್ ಲೈಟ್ ನಿಮ್ಮ ಮೇಲೆ ಬೀಳುತ್ತೆ. ಆವಾಗ ನಿಮಗೇನು ಸಿಗಬೇಕು ಅದು ನಿಮಗೆ ನ್ಯಾಯಯುತವಾಗಿ ದೊರೆಯುತ್ತೆ. ನಿಮ್ಮ ಒಳಗಡೆ ಇರೋ ಆ ಪ್ಯೂರಿಟಿನ ನೀವು ಆಚೆ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು, ಅದು ಒಂದು ಆಧ್ಯಾತ್ಮದ ಕಡೆ ಒಂದು ಒಳ್ಳೆ ರೀತಿ ಏನಂದ್ರೆ, ಒಬ್ರಿಗೆ ನೀವು ಒಂದು ಮಾರ್ಗದರ್ಶನ ನೀಡೋ ಥರ ಇರಬೇಕು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ, ನೀವು ಇವಾಗ ಹಣ ಬೇಕು, ಮನೆ ಬೇಕು, ಆಸ್ತಿ ಬೇಕು ಅನ್ನೋದಲ್ಲ. ನೀವು ಒಬ್ಬ ಗುರುವಾಗಿ ಒಬ್ರಿಗೆ ನ್ಯಾಯ ತೋರಿಸೋ ಅಂತ ಆ ಸ್ಥಾನನ ನೀವು ಪಡ್ಕೊಳ್ಬೇಕು. ಅದಕ್ಕೆ ನೀವು ಏನು ಮಾಡಬೇಕು, ಇಲ್ಲಿ ಸೈಲೆಂಟ್ ಆಗಿರಬೇಕು. ಸೈಲೆನ್ಸಲ್ಲಿ ನಿಮ್ಮ ಪ್ರೆಸೆನ್ಸ್ನ ತಿಳ್ಕೊಳ್ಬೇಕು. ಏನು ಎತ್ತ ಅಂತ ತಿಳ್ಕೊಂಡು ಅದರಲ್ಲಿ ನೀವು ನಿಮ್ಮ ಇಂಟ್ಯೂಷನ್ನು ಆವಾಗ ಹರಳುತ್ತೆ. ಆಗ ಆ ಜ್ಞಾನ ಬರುತ್ತೆ. ಅದರಲ್ಲಿ ನೀವು ಒಬ್ರಿಗೆ ನೀವು ಏಂಜಲ್ ಆಗಿ ನೋಡಿ, ಇಲ್ಲಿ ಏಂಜಲ್ಸ್ ಇದ್ದಾರೆ, ಇಲ್ಲಿ ಪಾರಿವಾಳ ಇದೆ. ನಿಮಗೆ ಆ ಜ್ಞಾನ ಆ ಏಂಜಲ್ಸ್ ಮೂಲಕ ಬಂದು, ಯಾರು ನಿಮ್ಮ ತುಂಬ ಅಜ್ಞಾನದಲ್ಲಿರ್ತಾರೆ ಅವ್ರಿಗೆ ನೀವು ಜ್ಞಾನ ಹಂಚೋ ಥರ ಆಗ್ತೀರಾ. ಆಗ ನೀವು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗ್ತೀರಾ. ಯಾವುದೇ ಒಂದು ಸ್ಟೇಜಲ್ಲಿ ನೀವು ಹೋದ್ರೂ ಅದರಲ್ಲಿ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗ್ತೀರಾ. ಎಲ್ಲರ ಒಂದು ಗಮನ ನಿಮ್ಮ ಮೇಲೆ ಬರುತ್ತೆ. ನೀವು ಅದರಲ್ಲಿ ಪ್ರಚಲಿತ ಆಗ್ತೀರಾ. ಏನು ನೀವು ನಿಮಗೆ ಏನು ಸ್ಯಾಕ್ರಿಫೈಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮಲ್ಲಿ ಏನು ಬರುತ್ತೆ, ಅದು ಒಳ್ಳೇದು ಬರುತ್ತಾ ಕೆಟ್ಟದ್ದು ಬರುತ್ತಾ, ಯಾವುದನ್ನ ನಾನು ಅಪ್ಕೊಳ್ಬೇಕು, ಯಾವುದನ್ನ ನಾನು ಬಿಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡು ಅದನ್ನ ನೀವು ಸ್ಯಾಕ್ರಿಫೈಸ್ ಮಾಡುವಂಥ ಗುಣ ಕಲ್ತ್ಕೊಳ್ಬೇಕು. ಇದು ಎಲ್ಲ ಬರುತ್ತೆ, ಎಲ್ಲನೂ ಅಪ್ಕೊಂಬಿಡೋಣ, ಎಲ್ಲನೂ ಸ್ವೀಕಾರ ಮಾಡೋಣ, ಅದಲ್ಲ. ಏನು ಒಳ್ಳೇದು ಬರುತ್ತೆ, ಯಾವ್ದು ಬರುತ್ತೆ, ಅದು ಎಷ್ಟು ನ್ಯಾಯಯುತವಾಗಿದೆ ಅದನ್ನ ಅಪ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಮೇಲೆ ನಿಮಗೆ ಬರೋ ಸಂತೋಷನ, ಆ ಕಿರೀಟನ ನೀವು
ಯಾ ಯಾವ ಯಾರಿಗೂ ಏನು ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನೀವು ಖುಷಿಯಿಂದ ಅದು ನಿಮಗೆ ಏನು ನಿಮ್ಮ ಆ ನಿಮ್ಮೊಳಗಡೆ ಇರೋ ಆ ಪ್ಯೂರಿಟಿಗೆ ಏನು ಕೊಡಬೇಕು ಭಗವಂತ, ಅದನ್ನ ಅವರು ನಿಮಗೆ ಕೊಟ್ಟಿದ್ದಾರೆ. ಅದನ್ನ ನೀವು ಅನುಭವಿಸಿ, ಅದನ್ನ ಕಣ್ಮುಚ್ಕೊಂಡು ನೀವು ಅನುಭವಿಸಿ. ಏನು ಕಣ್ಮುಚ್ಕೊಂಡಂದ್ರೆ ಅದು ನಿಮ್ಮದೇ, ನಿಮ್ಮ ಶ್ರಮಕ್ಕೆ ಅವರು ಕೊಟ್ಟಿರೋ ಅಂತ ಒಂದು ಸನ್ಮಾನ, ಒಂದು ಕಿರೀಟ. ಅದನ್ನ ನೀವು ಎಂಜಾಯ್ ಮಾಡಿ. ಅದನ್ನ ನೀವು ಯಾರಿಗೂ ಕೊಡ್ಬೇಕಾಗಿಲ್ಲ, ತ್ಯಾಗ ಮಾಡ್ಬೇಕಾಗಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಬೌಂಡ್ರಿ ಹಾಕೊಂಡು ಬದುಕಬೇಕಾಗಿಲ್ಲ. ಖುಷಿ ಪಡಿ, ಸಂತೋಷ ಪಡಿ, ಎಂಜಾಯ್ ಮಾಡಿ, ಪೀಸ್ ಆಗಿರಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರಬೇಕು ಅದು ಒಂದು ನೀವೇನು ಅನ್ಕೊಂಡಿದ್ದೀರಾ ಅದು ಒಂದು ಉನ್ನತವಾಗಿರಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದೇವರ ಹತ್ರ ಏನು ಕೇಳಬೇಕು ಅದು ಉನ್ನತವಾಗಿರೋದು ಕೇಳಿ, ಒಳ್ಳೇದನ್ನ ಕೇಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಸೋಲ್ ಪರ್ಪಸ್ಗೆ ಏನು ಬೇಕು ಆ ಥರ ಒಂದು ಮಾರ್ಗನ ಹುಡ್ಕೊಳ್ಳಿ. ಆ ಥರ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಏನಂದರೆ ಈ ಈ ಈ 3D ಲೋಕದಲ್ಲಿ ಏನು ಬೇಕು ನನಗೆ, ಬರೀ ಮನೆ, ಹೆಂಡತಿ, ಮಕ್ಕಳು, ಇದೇ ನನಗೆ ಬೇಕು, ಒಂದು ಕಿರೀಟ, ಇದೆಲ್ಲ ಬೇಕು ಅನ್ನೋದಲ್ಲ. ಅದನ್ನ ಬಿಟ್ಟು ನಿಮ್ಮ ಸೋಲ್ ಪರ್ಪಸ್ಗೂ ನೀವು ಏನು ಬೇಕು ಅದನ್ನ ಮಾಡಿ, ಅದು ತಾನಾಗೆ ನಿಮಗೆ ಸಿಗುತ್ತೆ. ಏನಂತಂದರೆ ನಿಮ್ಮ ಸೋಲ್ ಪರ್ಪಸ್ಗೆ ನೀವು ಒಳ್ಳೆ ರೀತಿ ಈ ಥರ ಪ್ಯೂರಿಟಿ ನಿಮ್ಮೊಳಗಡೆ ಇರೋ ಆ ಪ್ಯೂರಿಟಿನ ಆಚೆ ತಗೊಂಬಂದು ಒಂದು ಭಗವಂತನ ಕಡೆ ಹೋಗಿ ಒಂದು ಒಳ್ಳೆ ರೀತಿ ನಿಮ್ಮ ಧ್ಯಾನ ಇರ್ಬೋದು, ಒಂದು ಸೈಲೆನ್ಸ್ ಆಗಿದ್ದು ಆ ಒಳಗಡೆ ನಿಮ್ಮ ಒಳಗಡೆ ಆಗೋ ಆ ಸಂತೋಷನ, ಆ ಸೈಲೆನ್ಸಲ್ಲಿ ಒಂದು ಸಂತೋಷ ಇರುತ್ತೆ. ಅದನ್ನ ನೀವು ಕಂಡ್ಕೊಂಡ್ರೆ, ಆ ಜ್ಞಾನನ ನೀವು ಪಡ್ಕೊಂಡ್ರೆ, ಆ ಜ್ಞಾನ ಹೂವನ್ನಾಗೆ ನಿಮ್ಮಲ್ಲಿ ಹರಳಿದ್ರೆ ಅದರಲ್ಲಿ ನಿಮಗೆ ಏನು ಬೇಕು ಅದೆಲ್ಲ ಬರುತ್ತೆ. ಮನೆ ಬೇಕಾ ಬರುತ್ತೆ, ಒಳ್ಳೆ ಪಾರ್ಟ್ನರ್ ಬೇಕಾ ಬರ್ತಾರೆ, ನೀವು ಒಳ್ಳೆ ಮಕ್ಕಳು ಬೇಕಾ, ಎಲ್ಲನೂ ನಿಮ್ಮ ಸರ್ಕಲಲ್ಲಿ ಅದು ನಿಮಗೆ ಸಿಗುತ್ತೆ. ಆ ಸಂತೋಷ ಅದನ್ನು ನೀವು ಎಂಜಾಯ್ ಮಾಡಿ. ಅದನ್ನು ಒಂದು ಡಾನ್ಸ್ ರೀತಿ, ಈ ಲೈಫನ್ನು ಒಂದು ಡಾನ್ಸ್ ರೀತಿ, ಒಂದು ಹಾಡಿನ ರೀತಿ, ಒಂದು ಸವಿಯಾದ ಸುಮಧುರ ಹಾಡಿನ ರೀತಿ, ಒಂದು ತುಂಬ ಖುಷಿಯಾದಾಗ ನಾವು ಡಾನ್ಸ್ ಹೇಗೆ ಮಾಡ್ತೀವಿ ಹಾಗೆ ಈ ಲೈಫ್ನ ನೀವು ಆ ಡಾನ್ಸ್ ಮಾಡ್ಕೊಳ್ತಾ, ಹಾಡು ಹೇಳ್ಕೊಳ್ತಾ ಆ ರೀತಿ ನೀವು ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತೀರಾ. ಏನಂದರೆ ನಿಮ್ಮ ಒಳಗಡೆನೆ ಆ ಪ್ಯೂರಿಟಿನ ಇದೆ, ನಿಮ್ಮಲ್ಲಿ ಆಲ್ರೆಡಿ ಆ ಪ್ಯೂರಿಟಿ ಇದೆ, ಅದನ್ನು ಹೊರಗಡೆ ತಗೊಂಡು ಬನ್ನಿ ಅನ್ನೋದನ್ನ ನಿಮ್ಮ ಜೀವನನ ಹೇಗೆಲ್ಲ ಇರಬೇಕು ಅಂತ ನಡೆಸ್ಕೊಂಡು ಹೋಗ್ತಾ ಇರೋ ಆ ಎನರ್ಜಿ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ರಿಂಗ್ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಹೀಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸೆಕೆಂಡ್ ಪೈಲ್ ಈ ರಿಂಗ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಒಂದು ಕ್ಲಾರಿಟಿಗೆ ಇನ್ನೊಂದು ಕಾರ್ಡ್ ತೆಗೆಯೋಣ. Ten of Cups, Strength card, 10 of Wands, Wildcat, Bee, Maiden, Flight, Invisibility, Moving, Magic. ಈ ಸೆಕೆಂಡ್ ಪೈಲ್ ಈ
ರಿಂಗ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ನಿಮ್ಮ ಜೀವನ ಹೀಗೆ ಇರಬೇಕು ಅಂತ ನಡೆಸ್ತಾ ಇರೋ ಅಂತ ನಿಮ್ಮ ಆ ಶಕ್ತಿ, ಆ ಎನರ್ಜಿ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮಲ್ಲಿ ಸ್ಟ್ರೆಂತ್ ತಗೊಬನ್ನಿ. ನಿಮ್ಮಲ್ಲಿ ಸ್ಟ್ರೆಂತ್ ತಗೊಬನ್ನಿ. ನೋಡಿ, ಇಲ್ಲೂ ಇದು ವೈಲ್ಡ್ ಕ್ಯಾಟ್ ಅಂತಿದೆ, ಆದರೆ ಸಿಂಹ ಥರನೇ ಇದೆ. ಇಲ್ಲೂ ದುರ್ಗಾ, ಇದರಲ್ಲೂ ದುರ್ಗಾ ಮಾತೆ ಪ್ರೆಸೆನ್ಸ್ ಅಲ್ಲಿದ್ದಾರೆ. ನೋಡಿ, ಇಲ್ಲೂ ಮೀನಾಕ್ಷಿ ಮಾತೆ ಪ್ರೆಸೆನ್ಸ್ ಅಲ್ಲಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಈ ತರ ನೀವು ಏನೇ ಮಾಡ್ಬೇಕಂದ್ರೂ ಈ ತರ ಎಲ್ಲ ಒಟ್ಟಿಗೆ ಹಾಕೊಂಡು ಅದನ್ನ ನೀವು ಆ ಭಾರನ ನೀವು ತಡಿಯಕ್ಕಾಗಲ್ಲ. ಅದನ್ನ ನೀವು ನಿಭಾಯಿಸೋ ಅಂತ ಸ್ಟ್ರೆಂತ್ ತಗೊಬನ್ನಿ. ಇಲ್ಲಿ ಹನಿಬಿ ಹೇಗೆ ಅದು ಒಂದು ಜೇನನ್ನ ಕಲೆಕ್ಟ್ ಮಾಡ್ಬೇಕಂದ್ರೆ ಒಂದೇ ಹೂನಲ್ಲಿ ಎಲ್ಲಾನು ಅಷ್ಟೊಂದು ಮಧು ಅಂದ್ರೆ ಆ ಜೇನು ಸಿಗೋದಿಲ್ಲ. ಒಂದೊಂದು ಕಡೆ ಹೋಗಿ ಒಂದೊಂದು ಹೂನಲ್ಲಿ ಒಂದೊಂದು ಮಕರಂದ ಹೀರಿ ಆ ಜೇನುಗೂಡು ಕಟ್ಟಿ ಅದು ಒಂದು ಎಷ್ಟು ಜೇನನ್ನ ಕೂಡಿಟ್ಟಿರುತ್ತೆ. ಆ ತರ ನೀವು ಪ್ರತಿಯೊಂದ್ರಲ್ಲೂ ನೀವು ಆ ಖುಷಿನ, ಸಂತೋಷನ ತಗೊಳ್ಳಿ. ಲೈಫ್ನ ತುಂಬಾ ಚೆನ್ನಾಗಿ ಖುಷಿಯಿಂದ ಇರಿ. ಇನ್ವಿಸಿಬಲ್ ಆಗಿರ್ಬೇಡಿ. ಆ ಇನ್ವಿಸಿಬಲ್ ಆ ಕವಚನ ತೆಗೆದಾಕಿ ನಿಮ್ಮ ಒಳಗಡೆ ಆ ಬೆಳಕನ್ನ ತಗೊಂಡ್ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಇನ್ವಿಸಿಬಿಲಿಟಿನ ನಿಮ್ಮಲ್ಲಿರೋ ನಿಮ್ಮಲ್ಲಿ ಏನು ಅಡಗಿದೆ ಆ ಜೇನು, ನೋಡಿ ಇಲ್ಲೂ ಜೇನಿದೆ, ಇಲ್ಲೂ ಜೇನಿದೆ. ಏನಂತ ಅಂದ್ರೆ ಆ ಜೇನು ಹೆಂಗೆ ಈ ಹುಳ ಇವಾಗ ಕಂಬಳಿ ಹುಳ ಹೇಗೆ ಅದು ಫಸ್ಟ್ ಕಂಬಳಿ ಹುಳ ಆದಾಗ ಯಾರು ಅದನ್ನ ನೋಡಕ್ಕೂ ಇಷ್ಟಪಡಲ್ಲ, ಮುಟ್ಟಕ್ಕೂ ಇಷ್ಟಪಡಲ್ಲ. ಅದು ಚಿಟ್ಟೆ ಆದಾಗ ಅದನ್ನ ಹಿಡ್ಕೊಳಕ್ ಹೋಗ್ತೀವಿ, ಅದನ್ನ ನೋಡಿ ಖುಷಿ ಪಡ್ತೀವಿ. ಆ ರೀತಿ ನಿಮ್ಮಲ್ಲಿರೋ ಆ ಇನ್ವಿಸಿಬಿಲಿಟಿನ ಕವಚನ ತೆಗೆದು ನೀವು ಚಿಟ್ಟೆ ಆಗಿ ನೀವು ಒಂದು ಜೇನು ನೊಣ ಆಗಿ ಈ ಗಲೀಜ್ ಮೇಲೆ ಕೂತಿರೋ ನೊಣ ಆಗ್ಬೇಡಿ ನೀವು. ಇವಾಗ ಏನಾರು ನೊಣ ಏನ್ ಬರುತ್ತೆ, ಗಲೀಜ್ ಏನಾರು ಇದ್ರೆ ಅದು ಬೇಗ ಬರುತ್ತಲ್ಲ, ಆ ನೊಣ ಆಗ್ಬೇಡಿ ನೀವು. ಜೇನು ನೊಣ ಆಗಿ ಆ ಸಿಹಿನ ತಗೊಂಡ್ ಬನ್ನಿ. ನಿಮ್ಮ ಜೀವನದಲ್ಲಿ ಆ ಮಧುರತೆನ ತಗೊಂಡ್ ಬನ್ನಿ. ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ, ಮೂಮೆಂಟ್ ಬರ್ತಾ ಇದೆ. ನಿಮ್ಮ ಏನು ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಆಗ್ತಾ ಇದೆ. ಫಸ್ಟ್ ನೀವು ನಿಮ್ಮಲ್ಲಿ ಆ ಅಡಗಿರೋ ಆ ಬೆಳಕನ್ನ ಈಚೆ ತಗೊಬನ್ನಿ. ಆ ಇನ್ವಿಸಿಬಿಲಿಟಿ ಏನಿದೆ ಅದನ್ನ ಆ ಕವಚನ ನೀವು ತೆಗೆದಾಕಿ ಆವಾಗ ನಿಮ್ಮೊಳಗಡೆ ಇರೋ ಬೆಳಕು ಈಚೆ ಬರುತ್ತೆ. ಆವಾಗ ಮೂಮೆಂಟ್ ಆಗುತ್ತೆ ಅನ್ನೋದು ನಿಮ್ಮ ಒಳಗಡೆ ಇರೋ ಶಕ್ತಿ ಹೇಳ್ತಾ ಇದ್ದಾರೆ. ಆವಾಗ ನಿಮ್ಗೆ ಹ್ಯಾಪಿನೆಸ್ ಸಿಗುತ್ತೆ, ಖುಷಿ ಸಿಗುತ್ತೆ, ನಿಮ್ಮಲ್ಲಿ ಸಂತೋಷ ಸಿಗುತ್ತೆ, ಸ್ಟ್ರೆಂತ್ ಸಿಗುತ್ತೆ. ಅದನ್ನ ತೆಗೆದ್ರೆ ನಿಮ್ಮ ಬುದ್ಧಿಲಿ ಇನ್ಫಿನಿಟಿ ದೊರೆಯುತ್ತೆ, ಆ ಸ್ಟ್ರೆಂತ್ ನಿಮ್ಮಲ್ಲಿ ದೊರೆಯುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಿವಿನ ಓಪನ್ ಮಾಡಿ ಒಂದು ಒಳ್ಳೆ ಸಾಂಗ್ನ ನೀವು ಕೇಳಬೇಕು. ಏನಂದ್ರೆ, ನಿಮ್ಮ ಹೃದಯ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ಏನು ಈ ಸೆನ್ಸ್ ಆರ್ಗನ್ಸ್ ಅಂತ ಏನ್ ಹೇಳ್ತಾರೆ, ಆ ಸೆನ್ಸ್ ಆರ್ಗನ್ಸ್ನ ನೀವು ಒಂದು ಓಪನ್ ಮಾಡಿ. ಅದರಲ್ಲಿ ಏನ್ ತಗೊಳ್ಬೇಕು, ಏನ್ ಖುಷಿನ ತಗೊಳ್ಬೇಕು, ಏನು
ನಾನು ಯಾವ ಆ ಸಿಹಿ ಆ ಜೇನನ್ನ ತಗೊಳ್ಬೇಕು ಅಂದರೆ ಒಳ್ಳೇದನ್ನ ತಗೊಂಡು ಬರೋದು. ಆಗ ಮ್ಯಾಜಿಕ್ ನಿಮ್ಮಲ್ಲೇ ತಾನಾಗೆ ಮ್ಯಾಜಿಕ್ ಆಗುತ್ತೆ. ಆ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನ ನೀವು ತಗೊಂಡ್ ಬನ್ನಿ ಈಚೆ. ಅದನ್ನ ಫ್ಲೈ ಮಾಡಕ್ ಬಿಡಿ, ಅದನ್ನ ಹೊರಗಡೆ ತಗೊಬನ್ನಿ. ಈ ಈ ಚಿಟ್ಟೆ ತರ ನೀವು ಬದಲಾಗಿ ಅನ್ನೋದನ್ನ ನಿಮ್ಮ ಆ, ಆ, ಒಳಗಡೆ ಇರೋ ನಿಮ್ಮ ಜೀವನನ ಹೀಗೆ ಇರಬೇಕು ಅಂತ ರೂಪಿಸ್ತಾ ಇರೋ ಆ ಎನರ್ಜಿ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಎಲ್ಲಾನು ಹೊರೆ ಮಾಡ್ಕೊಳ್ಬೇಡಿ. ಅದನ್ನ ನೀವು ಬಿಡಿ ಬಿಡಿಯಾಗಿ ನಿಮ್ಮಲ್ಲಿ ಏನ್ ಕ್ರಿಯೇಟಿವಿಟಿ ಇದೆ ಅದನ್ನ ಈಚೆ ತಗೊಂಡ್ ಬನ್ನಿ, ಅದನ್ನ ಪ್ರದರ್ಶನ ಮಾಡಿ. ಅದರಿಂದ ನೀವು ಖುಷಿನ ಅನುಭವಿಸಿ, ಅದರಲ್ಲಿ ಒಂದು ಮಾಧುರ್ಯನ ತಗೊಂಡ್ ಬನ್ನಿ, ಸವಿನ ತಗೊಂಡ್ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಚಿಟ್ಟೆ ಆಗಿ ಕಂಬಳಿ ಹುಳು ತರನೇ ಕುತ್ಕೋಬೇಡಿ, ಅದ್ರ ಪ್ರೋಸೆಸ್ ಆ ಮೂಮೆಂಟ್ ಇಲ್ಲಿ ನಿಮ್ಮಲ್ಲಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಆಗ ನಿಮ್ಮಲ್ಲಿ ಮ್ಯಾಜಿಕ್ ಆಗುತ್ತೆ, ನಿಮ್ಮಲ್ಲಿ ಸ್ಟ್ರೆಂತ್ ಸಿಗತ್ತೆ, ನಿಮ್ಮಲ್ಲಿ ಬುದ್ಧಿಯ ಇನ್ಫಿನಿಟಿ ಸಿಗುತ್ತೆ. ನಿಮ್ಮಲ್ಲಿ ಏನು ಒಂದು ಆ ಬ್ಲ್ಯಾಕ್ ಎನರ್ಜಿ ಏನಿತ್ತು ಅದು ಹೀಲ್ ಆಗ್ತಾ ಹೋಗುತ್ತೆ, ಅದರಲ್ಲಿ ಹ್ಯಾಪಿನೆಸ್ ಸಿಗುತ್ತೆ ಅನ್ನೋದನ್ನ ನಿಮ್ಮ ಒಳಗಿರೋ ನಿಮ್ಮ ಎನರ್ಜಿ, ನಿಮ್ಮ ಜೀವನ ಹೀಗೇ ಇರಬೇಕು ಅಂತ ನಡೆಸ್ತಾ ಇರೋ ಆ ಎನರ್ಜಿ ನಿಮಗೆ ತಿಳಿಯೋದಿಕ್ಕೆ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಕ್ರಿಯೇಟಿವ್ ಆಗಿ ಏನಾರು ಒಂದು ಕ್ರಿಯೇಟ್ ಮಾಡೋ ತರ ನಿಮ್ಮನ್ನ ನೀವು ನಿಮ್ಮ ಬುದ್ಧಿನ ಫ್ಲೈ ಮಾಡಕ್ ಬಿಡಿ. ನಿಮ್ಮ ಒಂದು ಆ ಶಕ್ತಿ ನಿಮ್ಮ ಒಳಗಡೆ ಏನ್ ಅಡಗಿದೆ, ಆ ಶಕ್ತಿ, ಆ ಇನ್ವಿಸಿಬಿಲಿಟಿ, ಆ ಒಳಗಡೆ ಏನ್ ಔತಿದೆ ಅದನ್ನ ಈಚೆ ತಗೊಬಂದು ಅದನ್ನ ಬೆಳಕಿಗೆ ತೋರಿಸಿ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ರೀಡಿಂಗ್ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ಆಗ ನಿಮ್ಮಲ್ಲಿ ಮೂಮೆಂಟ್ ಶುರು ಆಗುತ್ತೆ, ಎಲ್ಲಾನು ಬದಲಾಗುತ್ತೆ, ಆಗ ಮ್ಯಾಜಿಕ್ ತಾನಾಗೆ ಶುರುವಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದ್ರೂ ಸೌಂಡು ಆದ್ರೆ ಸಾಂಗ್ಸ್ ಅದು ಇದು ಬರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಅದು ಹೊರಗಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.